ಕರ್ನಾಟಕ ಲೋಕಸೇವಾ ಆಯೋಗದ ಎಕ್ಸಾಮ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ವಿವಾದದ ಸುಳಿಯಲ್ಲಿ ಮತ್ತೊಮ್ಮೆ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕೆಪಿಎಸ್ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಾ ಅನ್ನೋದಾಗಿ ವಿವಾದದ ಸುಳಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಸಿಲುಕಾಕೊಂಡಿದೆಯಾ ಅನ್ನೋದಾಗಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಯಲ್ಲಿ ಗೋಲ್ಮಾಲ್ ಆಗಿದೆಯಾ? ಒಂದೇ ಕೊಠಡಿಯಲ್ಲಿ ಮುಖ್ಯ ಪರೀಕ್ಷೆಯನ್ನ 15 ಮಂದಿ ಬರೆದಿದ್ರು, 15 ಮಂದಿಯೂ ಆಯ್ಕೆಯಾಗಿದ್ದಾರೆ. ಅದರಲ್ಲೂ ಒಂದೇ ಕುಟುಂಬದ ಹಲವರು ಆಯ್ಕೆಯಾಗಿರೋದು ಸದ್ಯ ಕೆಪಿಎಸ್ಸಿ ವಿರುದ್ಧ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಆರೋಪಿಸುತ್ತಿದ್ದಾರೆ. ಕೆಪಿಎಸ್ಸಿ ರಿಸಲ್ಟ್ ವಿರುದ್ಧ ಅಭ್ಯರ್ಥಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಷ್ಟೇ ಪ್ರಕಟಗೊಂಡಿರೋ ಗ್ರೂಪ್ ಎ ಬಿ ರಿಸಲ್ಟ್ ನೋಡಿ ಹೇಗಾಗ್ಬಿಡತ್ತಂದ್ರೆ, ಕಳೆದ ಕೆಲವೊಂದಷ್ಟು ದಿನಗಳ ಹಿಂದೆ ಕೆಪಿಎಸ್ಸಿ ಎಕ್ಸಾಮ್ ಅನ್ನ ಕಾಲ್ ಫಾರ್ ಮಾಡ್ತಾ ಇಲ್ಲ, ಅದಾದ್ಮೇಲೆ ಕಾಲ್ ಫಾರ್ ಕೂಡ ಆಯ್ತು. ನಂತರದಲ್ಲಿ ಎಕ್ಸಾಮ್ನಲ್ಲಿ ಕೆಲವೊಂದಷ್ಟು ಪೇಪರ್ಗಳು ಲೀಕ್ ಔಟು ಅಥವಾ ಪ್ರಶ್ನೆ ಪತ್ರಿಕೆಯೇ ಸರಿಯಾಗಿಲ್ಲ ಅನ್ನೋದಾಗಿ ಸಾಲು ಸಾಲು ಎಡವಟ್ಟನ್ನ ಕೆಪಿಎಸ್ಸಿ ಮಾಡ್ಕೊಂಡಿತ್ತು. ಅಟ್ಲೀಸ್ಟ್ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿದ್ರು. ನಿನ್ನೆ ತಾನೇ ರಿಸಲ್ಟ್ ಕೂಡ ಬಂತು, ಅಂದ್ರೆ ಗ್ರೂಪ್ ಎ ಹಾಗೆ ಗ್ರೂಪ್ ಬಿ ರಿಸಲ್ಟ್. ಬಟ್ ಬಹಳ ಅಚ್ಚರಿ ಆಗೋದೇನೆಂದ್ರೆ, ಒಂದೇ ಕೊಠಡಿಯಲ್ಲಿ 15 ಜನ ಎಕ್ಸಾಮ್ ಅನ್ನ ಬರೆದಿದ್ದಾರಲ್ಲ, ಆ 15 ಮಂದಿಯೂ ಕೂಡ ಆಯ್ಕೆ ಆಗಿರೋದಕ್ಕೆ ಕಾರಣ ಏನು ಅನ್ನೋದಾಗಿ, ಅಂದ್ರೆ ಯಾವ್ದಾದ್ರೂ ಕಾಪಿ ಚೀಟ್ ಬಂದಿತ್ತಾ ಅಥವಾ ಯಾರಾದ್ರೂ ಎಕ್ಸಾಮ್ ಒಳಗಡೆ ಬಂದು ಏನಾದ್ರೂ ಹೇಳ್ಕೊಟ್ಟಿದ್ರಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು. ಸದ್ಯ ಕೆಪಿಎಸ್ಸಿ ಎಕ್ಸಾಮ್ ಬರಿಬೇಕು ಅಂದ್ರೆ ಬಹಳಷ್ಟು ವರ್ಷಗಳ ಪ್ರಯತ್ನ ಇರುತ್ತೆ, ಶತಪ್ರಯತ್ನ ಇರುತ್ತೆ. ಯಾವುದೋ ಊರಿಂದ ಬಂದು ಎಲ್ಲೋ ಎಕ್ಸಾಮ್ ಪ್ರಿಪ್ರೇಷನ್ಗಳನ್ನು ನಡೆಸ್ಕೊಳ್ತಿರ್ತಾರೆ, ಸಾಲ ಸೋಲ ಮಾಡಿ ಪುಸ್ತಕಗಳನ್ನು ಖರೀದಿ ಮಾಡ್ಕೊಂಡು ಓದ್ತಾ ಇರ್ತಾರೆ, ಅಥವಾ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಿಗೂ ಕೂಡ ಸೇರ್ಕೊಂಡಿರ್ತಾರೆ. ಬಟ್ ಅಂಥ ವಿದ್ಯಾರ್ಥಿಗಳಿಗಿದು ಮೋಸ ಆದಂತ ಆಗೋದಿಲ್ವಾ ಅಂತ. ಯಾಕಂದ್ರೆ ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನು ಮೊದಲ ಬಾರಿಯ ವಿವಾದ ಖಂಡಿತವಾಗ್ಲೂ ಅಲ್ಲ. ಈ ಹಿಂದೆ ಕೂಡ ಕರ್ನಾಟಕ ಲೋಕಸೇವಾ ಆಯೋಗವು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸುವ ಬದಲು ಸದಾ ವಿವಾದಗಳಿಂದ ಸದ್ದು ಮಾಡ್ತಾ ಇರೋದು ಗೊತ್ತಿದೆ. ಅಂದ್ರೆ ಅಧಿಸೂಚನೆ ಹೊರಡಿಸಿ ವರ್ಷದೊಳಗೆ ಫಲಿತಾಂಶ ನೀಡಬೇಕು ಅನ್ನೋದಾಗಿ ವಿದ್ಯಾರ್ಥಿಗಳು ಸಿಕ್ಕಾಪಟ್ಟೆ ಪ್ರತಿಭಟನೆಯನ್ನ ಮಾಡಿದ್ರು. ಅದರಲ್ಲೂ ಕೂಡ 2 ರಿಂದ 3 ವರ್ಷ ಸಮಯವನ್ನ ತೆಗೆದುಕೊಳ್ತಾನೆ ಬರ್ತಾ ಇತ್ತು. ಜೊತೆಗೆ 2024ರ ಆರಂಭದಲ್ಲೂ ಕೂಡ ಅಧಿಸೂಚನೆ ಹೊರಡಿಸಿದ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ 2 ವರ್ಷದ ನಂತರ ಅಂದ್ರೆ ಮಾರ್ಚ್ 2ನೇ ತಾರೀಕು ಸೋಮವಾರ ದಿನ ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟಣೆ ಮಾಡಿರೋದು. ಇನ್ನು ವ್ಯಕ್ತಿಗತ ಪರೀಕ್ಷೆ ನಡೆಸಿ ಆ ಅಂತಿಮ ಫಲಿತಾಂಶವನ್ನ ಪ್ರಕಟಿಸೋಕೆ ಇನ್ನು ಮತ್ತಷ್ಟು ತಿಂಗಳುಗಳು ಕಳೆಯುತ್ತೆ ಅನ್ನೋದು ಕೂಡ ವಿದ್ಯಾರ್ಥಿಗಳ ಅಳಲು. ಈಗಾಗಲೇ ಕೆಲವೊಂದಷ್ಟು ಹಿಂದಿನ ವಿವಾದಗಳು ಕೂಡ ಇದೆ, ಅದನ್ನ ಕೂಡ ಹೇಳ್ತೀವಿ. ಒಂದು ಅಪ್ಡೇಟ್ ಬರ್ತಾ ಇದೆ. ಪ್ರಭಾವಿಗಳ ಮಕ್ಕಳಿಗೆ ಹುದ್ದೆ ಕೊಡಿಸೋದಕ್ಕೆ ಕುತಂತ್ರ ನಡೆಸಲಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಒಂದೇ ಪರೀಕ್ಷಾ ಕೇಂದ್ರದಿಂದ 15 ಮಂದಿ ಆಯ್ಕೆಯಾಗಿದ್ದಾರೆ. ಸೀರಿಯಲ್ ನಂಬರ್ ಸಾಲಾಗಿ ಹೇಗೆ ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯ? ರಿಜಿಸ್ಟರ್ ನಂಬರ್ 2500048009, ಅದೇ ರೀತಿ 810 ಹಾಗೆ 811 812 ಇದು ರಿಜಿಸ್ಟರ್ ನಂಬರ್. ಬ್ಯಾಕ್ ಟು ಬ್ಯಾಕ್ ಕುಳಿತುಕೊಂಡಿರೋರೆಲ್ಲರೂ ಕೂಡ 15 ಮಂದಿ ಆಯ್ಕೆ ಆಗಿದ್ದಾರೆ. ಸೀರಿಯಲ್ ನಂಬರ್ ಸೆಲೆಕ್ಟ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ನಿಮಗೆ ಗೊತ್ತಿರೋ ಹಾಗೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಂದ್ರೆ ಆ ಪರೀಕ್ಷಾ ಪತ್ರಿಕೆಗಳು ABCDE ಫಾರ್ಮೆಟ್ ನಲ್ಲಿ ಇರುತ್ತೆ. ಅಂದ್ರೆ ಕ್ವಶನ್ಸ್ಗಳು ಸೇಮ್ ಇದ್ರೂ ಕೂಡ ಅದಲ್ಲೂ ಬದಲಿಗೆ ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿರ್ತಾರೆ. ರಿಸಲ್ಟ್ ಕೂಡ ಅದೇ ರೀತಿಯಾಗಿ ಅನೌನ್ಸ್ ಆಗಿರುತ್ತೆ. ಸೊ ಈ ಎಕ್ಸಾಮ್ನಲ್ಲೂ ಕೂಡ ಸೇಮ್ ಆಸ್ ಇಟ್ ಈಸ್ ಹಾಗೇ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ಈಗ 809 ಈ ಅಭ್ಯರ್ಥಿ ಮುಂದೆ ಕೂತಿದ್ರೆ 810 ಹಿಂದೆ ಕೂತಿರ್ತಾರೆ 811 ABCD ಈ ಫಾರ್ಮೆಟ್ ಅಲ್ಲಿ ಕೂರಿಸಿರ್ತಾರೆ. ಬಟ್ ಎಲ್ಲ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಕಾರಣ ಏನು? ಎಲ್ಲವೂ ಕೂಡ ಪ್ರಭಾವಿಗಳ ಮಕ್ಕಳಿಗೆ ಮಣೆ ಹಾಕುವ ಕೆಲಸ ಆಯ್ತಾ. ಈಗ ಹೇಗಾಗಿದೆ ಅಂದ್ರೆ, ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ನೀವು ಮೇನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರಿ, ಬಟ್ ಒಳಗಡೆ ಇಂಟರ್ವ್ಯೂಗೆ ಹೋದಾಗ ಕೈ ಬೆಚ್ಚಗೆ ಮಾಡಲೇಬೇಕು, ಒಂದಿಷ್ಟು ಲಕ್ಷ ಅಂತ ಡೀಲ್ ಮಾಡ್ಕೊಂಡಿರ್ತಾರೆ. ಸೇಮ್ ಅದೇ ರೀತಿ KPSCಗೂ ಕೂಡ ಏನಾದ್ರೂ ಈ ಒಂದು ಹೊಸ ಚಾಳಿ ಏನಾದ್ರೂ ತಟ್ಟು ಬಿಡ್ತಾ ಅಂತ ಈ ಹಿಂದಿನ ವಿವಾದಗಳನ್ನ ಕೂಡ ನೋಡ್ತಾ ಬಂದ್ರೆ ಹೌದು ಅಂತ ಅನ್ಸತ್ತೆ. ಯಾಕಂದ್ರೆ ಕಾರ್ಯದರ್ಶಿ ಅಧ್ಯಕ್ಷರು ಕೂಡ ಈ ಹಿಂದೆ ವಿವಾದ ಮಾಡ್ಕೊಂಡಿದ್ರು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರ ಸಾಹುಕಾರ್ ಹಾಗೆ ಈ ಹಿಂದೆ ಕಾರ್ಯದರ್ಶಿಯಾಗಿದ್ದ KS ಲತಾ ಕುಮಾರಿ ನಡುವೆ ಆಡಳಿತಾತ್ಮಕ ವಿವಾದ ಆಗಿತ್ತು. ಅದಾದ ಮೇಲೆ ಸರ್ಕಾರ ಕೊಡುವಂತ ಆದೇಶ ಜೊತೆಗೆ ಕೆಲವೊಂದಷ್ಟು ನಿಯಮಗಳನ್ನ ಕೂಡ ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನೋದಾಗಿ ಕೂಡ ವರ್ಗಾವಣೆ ಮಾಡಿ ಅನ್ನೋದಾಗಿ ಅವರನ್ನ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆಯೋದ್ರ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ರು. ಇದರ ನಡುವೆ ಈಗ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬರ್ತಾ ಇದೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. KAS ಫಲಿತಾಂಶ
ಕೆಪಿಎಸ್ಸಿ ವಿರುದ್ಧ ಸಿಬಿಐ ತನಿಖೆಗೆ ಅಭ್ಯರ್ಥಿಗಳು ಆಗ್ರಹಿಸುತ್ತಿದ್ದಾರೆ. ಪ್ರಾಮಾಣಿಕವಾಗಿ ಓದಿದವರಿಗೆ ಕೆಲಸ ಸಿಗಬೇಕು, ಕಮಿಟಿ ಮಾಡಿ ತನಿಖೆ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಮಧ್ಯ ಪ್ರವೇಶಿಸುವುದಕ್ಕೆ ಪ್ರಧಾನಿ ಮೋದಿಗೆ ಮನವಿ ಮಾಡಿಕೊಂಡಿದ್ದಾರೆ. ಫಲಿತಾಂಶ ಅಕ್ರಮ ಅಂತ ಆರೋಪಿಸಿ ಪ್ರಧಾನಿಗೆ ದೂರು ಕೊಟ್ಟಿದ್ದಾರೆ. ಎಕ್ಸ್ ಖಾತೆಯ ಮೂಲಕ ಅಭ್ಯರ್ಥಿಗಳಿಂದ ದೂರು ಸಲ್ಲಿಕೆಯಾಗಿದೆ. ಪ್ರಧಾನಿ ಮೋದಿಗೆ ಟ್ಯಾಗ್ ಮಾಡಿದ್ದಾರೆ ವಿದ್ಯಾರ್ಥಿಗಳು. ನಿಜಕ್ಕೂ ಕೂಡ ಇದು ಮೋಸ ಅಲ್ವಾ, ದ್ರೋಹ ಅಲ್ವಾ? ಯಾವ ರೀತಿಯಾದಂತಹ ರಿಸಲ್ಟ್ ಅನ್ನ ಅಥವಾ ಯಾವ ರೀತಿಯಾದಂಥ ಏನು ಕರೆಕ್ಷನ್ ಅನ್ನ ಮಾಡಿದಾರೆ ಅರ್ಥ ಆಗ್ತಿಲ್ಲ. ಅಥವಾ ಒಂದೇ ಕೊಠಡಿಯಲ್ಲಿ 15 ಜನ ಪಾಸ್ ಆಗ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಅಕ್ರಮ ನಡೆದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸಂಬಂಧಪಟ್ಟಂತೆ ಅದೇ ಹಗಲು ರಾತ್ರಿ ಅನ್ನದೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಂಥ ವಿದ್ಯಾರ್ಥಿಗಳಿಗೆ ಇದಾಗಿರುವಂಥ ಮಹಾನ್ ಮೋಸ. ಜೊತೆಗೆ ಪ್ರಾಮಾಣಿಕವಾಗಿ ಬರೆದಿರ್ತಾರೆ, ಒಂದೆರಡು ಮಾರ್ಕ್ಸ್ಗಳಲ್ಲಿ ಹೋಗಿರುತ್ತೆ, ಅಥವಾ 15 ಜನನೂ ಒಂದೇ ಕೊಠಡಿಯಿಂದ ಪಾಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಬೇರೆ ವಿದ್ಯಾರ್ಥಿಗಳ ಶ್ರಮವೇ ಇಲ್ವಾ? ಕಠಿಣ ಪರಿಶ್ರಮವನ್ನು ಪಟ್ಟಿರೋದಕ್ಕೆ ಬೆಲೆನೇ ಇಲ್ವಾ? ಹೀಗಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಂಬಂಧಪಟ್ಟಂತೆ ಕಮಿಟಿ ಮಾಡಿ ಅಂತ ಖಂಡಿತವಾಗ್ಲೂ ಮಾಡೋದಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಕನ್ನಡ ಪೇಪರ್ ಲೀಕ್ಔಟ್ ಆಗಿತ್ತು ಇದೇ ಕೆಪಿಎಸ್ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಆಗ್ಲೂ ಕೂಡ ಏನಾದರೂ ತನಿಖೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಯಾರು ಕ್ಯಾರೆ ಮಾಡಿರಲಿಲ್ಲ. ಅದೇ ಬೇರೆ ಬೇರೆ ಸರ್ಕಾರಕ್ಕೆ ಲಾಭ ಆಗುವಂತ ವಿಚಾರಗಳು ಏನಾದರೂ ಇದ್ದು ಬಿಟ್ರೆ ಮೊದಲನೇದಾಗಿ ವಾಯ್ಸ್ ರೈಸ್ ಮಾಡ್ತಾರೆ. ಬಟ್ ಎಕ್ಸಾಮ್ ವಿಚಾರಕ್ಕೆ ವಿದ್ಯಾರ್ಥಿಗಳಿಗೆ ಯಾಕೆ ದ್ರೋಹ ಮಾಡ್ತಿದ್ದಾರೆ ಅಂತ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಲೆಟರ್ ಮೂಲಕ ಪ್ರಧಾನಿಗೆ ಟ್ಯಾಗ್ ಮಾಡಿದ್ದಾರೆ. ತುಂಬಾ ಸ್ಟೂಡೆಂಟ್ಸ್ ಮೆಸೇಜ್ ಮತ್ತೆ ಕಾಲ್ ಮಾಡ್ತಾ ಇದ್ರ, ಅಂದ್ರೆ ಕೆಪಿಎಸ್ಸಿ ವಿಸಿಟ್ ಮಾಡಿದ್ಮೇಲೆ ಯಾವ ವಿಚಾರನು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿ. ಮೊನ್ನೆ ಕೆಪಿಎಸ್ಸಿ ಭೇಟಿ ಮಾಡಿದ್ಮೇಲೆ ಸುಮಾರು ಒಂದು 15 ಇಶ್ಯೂಸ್ ಕೆಪಿಎಸ್ಸಿ ಇರೋ ಅಷ್ಟು ಸಮಸ್ಯೆಗಳನ್ನ ಕೆಪಿಎಸ್ಸಿ ಸೆಕ್ರೆಟರಿ ಮೇಡಮ್ ಆದಂತ ಜ್ಯೋತಿ ಮೇಡಮ್ಗೆ ಜೊತೆ ಚರ್ಚೆ ಮಾಡಿ ಪ್ರತಿ ಒಂದು ಸ್ಟೂಡೆಂಟ್ಸ್ ಇಶ್ಯೂಸ್ ಏನಿದೆ ಅಷ್ಟ್ರ ಬಗ್ಗೆನೂ ಅವರಿಗೆ ಲಿಸ್ಟ್ ಮಾಡಿ ಚರ್ಚೆ ಮಾಡಿ ಕೊಟ್ಟು ಬಂದಿದೀವಿ. ಮತ್ತೆ ಅದಾದ್ಮೇಲೆ ಕೆಪಿಎಸ್ಸಿ ಏನೇನ್ ರಿಫಾರ್ಮ್ ಆಗ್ಬೇಕು, ಕೆ ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ, ಇವೆಂಟ್ ಆಫ್ ಕ್ಯಾಲೆಂಡರ್ ಇರ್ಬೋದು, ಮತ್ತೆ ಟೈಮ್ ಟೇಬಲ್ ಇರ್ಬೋದು, ಮತ್ತೆ ಎಕ್ಸಾಮ್ಸ್ ವಿತಿನ್ 6 ಮಂತ್ ಮ್ಯಾಕ್ಸಿಮಮ್ 1 ಇಯರ್ ಅಲ್ಲಿ ಎಲ್ಲಾ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು, ಯಾವುದೇ ನೋಟಿಫಿಕೇಶನ್ಸ್ ಆಗ್ಬೇಕಾದ್ರೆ ಮತ್ತೆ ಎಲ್ಲಾದ್ರ ಬಗ್ಗೆನೂ ಮೇಡಮ್ ಹತ್ರ ಚರ್ಚೆ ಮಾಡಿ ಸ್ಟೂಡೆಂಟ್ಸ್ ಪರವಾಗಿ ಏನೇನು ಸಮಸ್ಯೆ ಇದೆ ಅಷ್ಟು ಬಗ್ಗೆನೂ ಚರ್ಚೆ ಮಾಡಿದೀವಿ. ಜ್ಯೋತಿ ಮೇಡಮ್ ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡೇ ಮಾಡ್ತಾರೆ ಅಂತ ಭರವಸೆ ಇದೆ. ಮೇಡಮ್ ಮಾಡೇ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಚಾರ ಸ್ಟೂಡೆಂಟ್ಸ್ ಈಗ ಆಗಿರೋಂಥ ನೋಟಿಫಿಕೇಶನ್ಸ್ ಅಷ್ಟೇ, ವೆಟರ್ನರಿ ಎಕ್ಸಾಮ್ಸ್ ಅದ್ರ ಬಗ್ಗೆನೂ ಅಷ್ಟೇ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತಾನೆ ಹೇಳಿದೀವಿ. ಮತ್ತೆ ಈಗಿರೋ ಒಂದು ಎಕ್ಸಾಮ್ಸ್ ಏನೇನು ಆಗಿದೆ ಆ ಎಕ್ಸಾಮ್ಸ್ ರಿಸಲ್ಟ್ಸ್ ಎಲ್ಲಾದ್ರ ಬಗ್ಗೆನೂ ಮೇಡಮ್ ಹತ್ರ ಚರ್ಚೆ ಮಾಡಿದಾಗ ಈಗ ಒಂದು ಮ್ಯಾಕ್ಸಿಮಮ್ ಅಟ್ಲೀಸ್ಟ್ ಒನ್ ವೀಕ್ ಇಲ್ಲ ಒಂದು 10 days ಆದ್ರೂ ಬೇಕು ಅಂತ ಹೇಳಿದ್ರು. ನಾವು ಮೊನ್ನೆ ಹೋಗಿ ಭೇಟಿ ಮಾಡಿದಾಗ ಮೇಡಮ್ ಇನ್ನೂ ಜಾಯ್ನ್ ಆಗಿ ಒಂದು 2-3 days ಅಷ್ಟೇ ಆಗಿದ್ದು. ಕೆಪಿಎಸ್ಸಿ ಬಗ್ಗೆ ಏನೂ ಯಾವ್ದು ಮೀಟಿಂಗ್ ತಗೊಂಡಿಲ್ಲ, ಏನು ಚರ್ಚೆ ಮಾಡಿರ್ಲಿಲ್ಲ. ಈಗ ಹಂತವಾಗಿ ಎಲ್ಲಾ ವಿಚಾರ ತಗೊಂಡಾದ್ಮೇಲೆ ಎಲ್ಲಾ ಸಮಸ್ಯೆನೂ ಬಗೆಹರಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ.